ನಾನು ಮನೆ ಹತ್ರ ಕೆಲಸ ಮಾಡ್ತಾಯಿರೋ ಟೈಮಲ್ಲಿ RF ಬಂದ್ಬಿಟ್ಟು ಹಿಂಗೆ ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆಫೀಸ್ ಒಳಗೆಲ್ಲ ಕೂರಿಸ್ಕೊಂಡು ಆವತ್ತು ಶಬ್ದಗಳಿಂದೆಲ್ಲ ಬೈದು ನನ್ನನ್ನು ನಿಂದನೆ ಮಾಡ್ತಾರೆ. ಏನಕ್ಕಂತ ಹೊಡಿತಾರೆ? ಮರ ಕಡ್ದಿದ್ದೀನಿ ಅದೇ ಅಂದ್ಕೊಬಿಟ್ಟು ಬಂದ್ಬಿಟ್ಟು ನೀವು ಕೇಸ್ ಮಾಡ್ತಾಯಿದ್ದೀನಿ ಹಂಗೆ ಅಂತ ಅನ್ಕೊಂಡು ಬಂದು ನಾನು ಎಳ್ಕೊಳ್ತಾರೆ. ನಾನು ಹೇಳ್ತೀನಿ ನಾನು ಏನು ಮಾಡಿಲ್ಲ ಅಂತ ಅಂದ್ರೂ ನಾನು ಬಿಡೋಕ್ಕಿಲ್ಲ. ಬಾಯಲ್ಲಿ ಮತ್ತು ಮೂಗಲ್ಲಿ ಬ್ಲಡ್ ಬಂದರೂ ನಾನು ಬಿಡೋಕ್ಕಿಲ್ಲ. ನಾನು ಹೊಡೆದು ಎಳ್ಕೊಂಡು ಹೋಗ್ತಾರೆ. ನಾನು ಮೆಡಿಕಲ್ ಮಾಡಿದ್ದೀನಿ, ಇಂಥದ್ದೆಲ್ಲ ನಾನು ಮಾಡಿಬಿಟ್ಟಿರೋದು ಇವೆಲ್ಲನೇ. ಇನ್ನಂಥ ಬೋಳಿ ಮಕ್ಕಳು ನೆಕ್ಸ್ಟ್ ಟೈಮ್ ನಾನು ನೋಡಿಲ್ಲ. ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನು ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ತೇನೆ. ಮತ್ತು ವಾಸದ ಮನೆ ಬಂದ್ಬಿಟ್ಟು ಪಂಚಾಯತಿಂದ ಮನೆ ಆಗಿರುತ್ತೆ ನನಗೆ. 2021-22ನೇ ಸಾಲ ಮನೆ ಆಗಿರುತ್ತೆ. ಅದು ಫುಲ್ಲು ಬಿಲ್ಲೆಲ್ಲ ಕ್ಲಿಯರ್ ಆಗಿದೆ. ಬಿಲ್ ಕ್ಲಿಯರ್ ಆದ್ರೂ ಅವ್ರು ಬಂದ್ಬಿಟ್ಟು ನನ್ನ ಮನೆಯ ಡೆಮೊಲೇಷನ್ ಮಾಡ್ತಾರೆ. ಡೆಮೊಲೇಷನ್ ಮಾಡಿ ನನಗೆ ಯಾವುದೇ ಥರದ ಮಾಹಿತಿಯನ್ನು ಕೊಡೋಕ್ಕಿಲ್ಲ. ನೋಟಿಸೇ ಆಗಲಿ ಏನು ಇನ್ನೊಂದು ಕೊಡಲ್ಲ. ನಿಮಗೆ ನೋಟಿಸ್ ಇಶ್ಯೂ ಮಾಡಿದ್ರಾ? ಏನೂ ಮಾಡಿಲ್ಲ, ಏನೂ ಮಾಡಿರಲ್ಲ. ಇದ್ದಕ್ಕಿದ್ದಾಗ ಏಕೈಕಿ ಬಂದ್ಬಿಟ್ಟು ಮಾರ್ನಿಂಗು 8:30ಗೆ ಬಂದ್ಬಿಟ್ಟು ಎಲ್ಲ ಡೆಮೊಲೇಷನ್ ಮಾಡ್ತಾರೆ. ನಮಗೆ ಊರಿಂದ ಒಂದು ಫೋನ್ ಬರುತ್ತೆ, ಮನೆ ಡೆಮೊಲೇಷನ್ ಮಾಡಿದ್ದಾರೆ ಅಂತ ಫೋನ್ ಹಾಕ್ತಾರೆ. ಅವಾಗ ನಾನು ತಕ್ಷಣ ಹೋಗಿ ನೋಡಿ ಸ್ಪಾಟಿಗೆ ಹೋದಾಗ ನನ್ನ ಮನೆ ಯಾರಿದ್ದೀರಿ? ಮನೇಲಿ ನಾನು ನನ್ನ ಹೆಂಡ್ತಿದ್ರು. ಮಗು ಇದ್ದ? 2 ತಿಂಗಳು ಮಗು ಇತ್ತು. ಡೆಮೊಲೇಷನ್ ಮಾಡೇ ಬಿಡ್ತಾರೆ. ಡೆಮೊಲೇಷನ್ ಮಾಡಿ ಪೂರ್ತಿ JCB ರಂಚೆಲ್ಲ ಹೊಡೆದು ಮನೆ ಹತ್ರ ರಂಚೆಲ್ಲ ಹೊಡೆದು ಡೆಮೊಲೇಷನ್ ಮಾಡಿಬಿಡ್ತಾರೆ. ಪೂರ್ತಿ ಏನು ಹೇಳಿದ್ರು ಬಿಡೋದಿಲ್ಲ. JCB ಕರ್ಕೊಂಡು ಡೆಮೊಲೇಷನ್ ಮಾಡ್ತಾರೆ. ಇರೋದಕ್ಕೆ ಮನೆಯಲ್ಲಿ ಇದು ಬೇರೆ ಮನೆಯಲ್ಲಿದ್ದೀನಿ. ಗೊತ್ತಿರೋ ಪರಿಚಯ ಇರೋ ಮನೇಲಿದ್ದೀನಿ. ಈಗ ಇರೋ ಮನೆಯಲ್ಲಿದ್ದಾರೆ, ಪರಿಚಯ ಮನೇಲಿ ಇದ್ದೀನಿ. ಬೀದಿ ಬಂದ್ಬಿಟ್ಟಿದ್ದೀನಿ ನಾವು. ಹಾಗಾಗಿ ನನಗೆ ನ್ಯಾಯ ಒದಗಿಸಿಕೊಡ್ಬೇಕು. ನಷ್ಟ ಆಗಿದೆ ನನಗೆ. ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳ್ಬೇಕು. ಸರಿ, ಇದ್ರ ಬಗ್ಗೆ ಅವ್ರಿಗೆ ಅಂತ ಹೇಳಿದ್ರೆ, ನಾವು ಸಕಲೇಶ್ಪುರದಲ್ಲಿ ನಿರಂತರ ಧರಣಿ ಮಾಡ್ತೀವಿ. ಇಲ್ಲಿಂದ ಸಕಲೇಶ್ಪುರದಿಂದ ಪಾದಯಾತ್ರೆ ಹಮ್ಮಿಕೊಳ್ಳೋಕ್ಕೂ ರೆಡಿ ಆಗಿದ್ದೀವಿ. ಆ ಹುಡುಗನಿಗೆ ಏನು ಅನ್ಯಾಯ ಆಗಿದೆ ಅವನಿಗೆ ನ್ಯಾಯ ಸಿಗೋ ತನಕನೂ ನಮ್ಮ ಸ್ನೇಹಿತರು ನಾವಾಗಿರ್ಬೋದು, ಸಕಲೇಶ್ಪುರ ದಲಿತ ಮುಖಂಡರಾಗಿರ್ಬೋದು, ಎಲ್ಲ ಕೂಡ ಹೋರಾಟ ಮಾಡಿ ಅವ್ನಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ತಡಕಲು ಗ್ರಾಮ, ಮರಡಿಕೆರೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಊರಿಗೆ ಹೋಗಿ ನೀರು ಕರೆಂಟು ಬೇಕು ಅಂತ ಕೇಳ್ತೀವಿ. ಅದಾಗಿ 2 ದಿವಸಕ್ಕೆ ಅಲ್ಲಿ ಸೋಬ್ರಾಜ್ ಅನ್ನೋ ಹುಡುಗ ಮನೆ ಕಟ್ಟಿರ್ತಾರೆ. ಒಂದು 5 ವರ್ಷದ ಹಿಂದೆ ಪಂಚಾಯತಿಂದ ಮಂಜೂರಾಗಿರುತ್ತೆ ಮನೆ, ಮತ್ತು ಅದು ಗೋಮಾಳ ಜಾಗವಿರುತ್ತೆ, ಮತ್ತು 4 ಬಿಲ್ಲು ಕ್ಲಿಯರ್ ಆಗಿರುತ್ತೆ. ಆ ಮನೆ ಏಕಾಏಕಿ ಹೋಗಿ ಫಾರೆಸ್ಟ್ ಅವರು ಕೃಷ್ಣ ಅಂತ RF ಅವರು ಏಕಾಏಕಿ ಹೋಗಿ JCB ಕರ್ಕೊಂಡು ಹೋಗಿ ಡೆಮೊಲಿಷ್ ಮಾಡಿರ್ತಾರೆ. ಅವರಿಗೂ ಬೀದಿಗೆ ಬಿಟ್ಟಿದ್ದಾರೆ. ದಯವಿಟ್ಟು ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು.